ಹಲೋ ಫ್ರೆಂಡ್ಸ್, ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ. ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಫ್ರೆಂಡ್ಸ್, ಮೊದಲಿಗೆ ಮನೋಜ ಮತ್ತು ಸೂರ್ಯ ಇಬ್ಬರು ಕೂಡ ಅವ್ರ ಶೋರೂಮಿಗೆ ಬಂದಿರ್ತಾರೆ. ಅಲ್ಲಿ ನೋಡಿದ್ರೆ ಅವನು ಇಟ್ಕೊಂಡಿರೋಂತಹ ಭೀಮ ಕೆಲಸದವನು ಏನಿರ್ತಾನೆ ಅವನಿಗೆ ಓಡಿಸ್ಬಿಟ್ಟಿರ್ತಾನೆ. ಹಾಗಾಗಿ ಅವನು ಅವನ ಫ್ರೆಂಡ್ ಸರ್ಕಲ್ಗೆಲ್ಲ ಹೇಳ್ಬಿಟ್ಟು ಶೋರೂಮ್ಗೆ ಕರ್ಕೊಂಡು ಬಂದುಬಿಟ್ಟಿರ್ತಾನೆ. ಇವನು ಬಂದು ಆರಾಮಾಗಿ ಕೂತ್ಕೊಂಡಿರ್ತಾನೆ. ಗಂಡ ಹೆಂಡತಿ ಇಬ್ಬರು ಕೂಡ ಅದೇ ಟೈಮಿಗೆ ಭೀಮ ಬರ್ತಾನೆ. ಏಯ್, ಮತ್ತ್ಯಾಕೋ ಬಂದೆ ನೀನು ನನ್ನನ್ನು ಕಾಪಾಡ್ತೀಯ ಅಂತ ಅಂದರೆ ನಿನ್ನನ್ನೇ ನೀನು ಕಾಪಾಡೋದಕ್ಕಾಗದೆ ಅಲ್ಲಿಂದ ಓಡೋಗಿದ್ಯಾ, ಈಗ ಮತ್ತೆ ಬಂದಿದ್ಯಾ, ಹೋಗೋ ಅಂತ ಹೇಳಿ ಹೇಳ್ತಾನೆ. ಆಗ ನಾನು ಹೋಗ್ಬೇಕಾ ಅಂತ ಹೇಳಿ ಹಿಂದ್ಗಡೆ ಇರೋ ಅವ್ನ ಫ್ರೆಂಡ್ಸ್ ಎಲ್ಲನೂ ಕರೆಸ್ತಾರೆ. ಇವ್ರು ಯಾರನ್ನ ಎಲ್ಲ ಯಾಕೋ ಕರ್ಕೊಂಡು ಬಂದಿದ್ಯಾ ಅಂತ ಹೇಳಿ ಕೇಳ್ತಾರೆ. ನಮ್ಮ ಹುಡ್ಗಂಗೆ ಹೊಡೆದಿದ್ಯಲ್ಲ, ಅದಕ್ಕೆ ನಷ್ಟ ಕಟ್ಕೊಡು. ಏನು, ಇವನಿಗೆ ನಾನು ನಷ್ಟ ಕಟ್ಕೊಡ್ಬೇಕಾ ಅಂತ ಹೇಳಿ ಕೇಳ್ತಾನೆ. ಹೌದು, ಕೆಲ್ಸಕ್ಕೆ ಸೇರಿಸ್ಕೊಂಡ್ಬಿಟ್ಟು ಓಡಿಸ್ಬಿಟ್ಟು ಕಳಿಸಿದೆಯಲ್ಲ. ಅಲ್ಲ, ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ನಮ್ಮನ್ನು ಸೇಫಾಗಿ ಇಟ್ಕೋಬೇಕು ಅಂತ ತಾನೇ ಅವನಿಗೆ ಕೆಲಸ ಕೊಟ್ಟಿದ್ದು, ದುಡ್ಡನ್ನು ಸಂಬಳನೂ ಕೊಟ್ಟಿದ್ದು. ಅವನು ನಮ್ಮನ್ನು ಸೇಫಾಗಿ ಇಟ್ಕೊಳ್ದೆ ಅವನನ್ನೇ ಅವ್ನು ಸೇಫಾಗಿ ಇಟ್ಕೊಳಕ್ಕೆ ಬರ್ದೇನೆ ಓಡಿಸ್ಕೊಂಡಿದ್ದಾನೆ ಅಂದಮೇಲೆ ನಾವ್ಯಾಕ್ರೆ ಅವನಿಗೆ ದುಡ್ಡು ಕೊಡಬೇಕು, ಕೆಲಸದಿಂದ ತೆಗ್ದಾಕಿದ್ದೀವಿ ಅಂತ ಹೇಳ್ತಾರೆ. ಅವನಿಗೆ ಏಟಾಗಿರೋದಕ್ಕೆ, ಅವ್ನು ಖರ್ಚು ಮಾಡಿರೋದಕ್ಕೆ ದುಡ್ಡು ನೀವೇ ಬರ್ಸ್ಕೊಡ್ಬೇಕು, ಇಲ್ಲ ಅಂದರೆ ನಿಮ್ಮ ಕತೆ ಅಂತ ಹೇಳ್ತಾನೆ. ಏನ್ರಿ ಮಾಡ್ತೀರಾ? ಏನು ಮಾಡ್ತೀವಾ, ಇದಕ್ಕೆ ಎಷ್ಟು ಬೇಕು ಅಷ್ಟು ಎತ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಶೋರೂಮಲ್ಲಿರೋ ಕೆಲವೊಂದಷ್ಟು ಐಟಮ್ಸ್ಗಳನ್ನೆಲ್ಲ ಎತ್ಕೊಂಡು ಹೋಗ್ಬಿಡ್ತಾನೆ. ಇಬ್ಬರು ತುಂಬಾ ಬೇಜಾರು ಮಾಡಿಕೊಂಡು ಮನೆಗೆ ಬರ್ತಾರೆ. ಸೂರ್ಯ, ಏನಪ್ಪ ಬಿಸ್ನೆಸ್ ಮ್ಯಾನ್ ಹೆಂಡ್ತಿ ಇಬ್ಬರು ಸೇರ್ಕೊಂಡು ಆರಾಮಾಗಿ ಕೈ ಬೀಸ್ಕೊಂಡು ಬರ್ತಾ ಇದ್ದೀರಲ್ಲ, ದುಡ್ಡು ಕೊಟ್ಬಿಡ್ಬೇಕು ಗೊತ್ತು ತಾನೇ ಅಂತ ಹೇಳ್ತಾರೆ. ಆಗ ಏನೋ ದುಡ್ಡಾ ಅಂತ ಹೇಳಿದಾಗ, ದುಡ್ಡೇ ಕೊಡು ಅಂತ ಹೇಳ್ತಾರೆ. ಏನೋ ಇವತ್ತು ನಮ್ಮ ಬಿಸ್ನೆಸ್ಸು ನಿನ್ನಿಂದ 50,000 ಲಾಸ್ ಆಗಿದೆ. ಏನೋ ಲಾಸ್ ಆಗಿದೆಯಾ? ನೀನು ನಾನು ಕೆಲಸಕ್ಕೆ ಇಟ್ಕೊಂಡಿದ್ದವನಿಗೆ ಹೊಡೆದಿದೆಯಲ್ಲ, ಅವ್ನು ಬಂದು ಇವತ್ತು ಐಟಮ್ಸ್ಗಳನ್ನೆಲ್ಲ ಎತ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ತಾರೆ. ಆಗ ರಂಗನಾಥರು, ಏಯ್, ಯಾರಿಗೂ ಹೇಳ್ತಾ ಇದೆಯಾ ಈ ಮಾತನ್ನು? ಅವನಿಗೆ ಯಾಕೋ ಹೇಳ್ತಾ ಇದೆಯಾ? ಅವನ ಎದುರುಗಡೆನೇ ಅವ್ನ ಹೆಂಡ್ತಿಗೆ ಹೊಡಿತೀನಿ ಅಂತ ಅಂದ್ಬಿಟ್ರೆ ಯಾವನ ಸುಮ್ಮನೆ ನೋಡ್ಕೊಂಡು ಕೂತಿರ್ತಾನೆ. ನೀನು ಅವನ ಮನೆ ಕರ್ಕೊಂಬ ಅಂತ ಹೇಳಿದ್ದು, ತಪ್ಪೆಲ್ಲ ನಿಂದಿಟ್ಕೊಂಡು ಮನೆಗೆ ಬಂದು ಎಲ್ಲರ ಮೇಲೂ ಜಗಳ ಮಾಡ್ತಾ ಇದೆಯಾ ಅಂತ ಹೇಳ್ತಾರೆ. ಆಗ ಅಯ್ಯೋ ರೀ, ಏನ್ರಿ ನೀವು ಎಲ್ಲದಕ್ಕೂ ಮನೋಜಂದೇ ತಪ್ಪು ಅಂತ ಹೇಳ್ತೀರಾ? ಇವನೇ ಲೆಟ್ರ್ ಬರೀಬೇಕಾಗಿತ್ತು ಅಂತ ಹೇಳಿದಾಗ, ಅಯ್ಯ ಪೆಂಗ್ಯ, ನನ್ನ ಮಗನೇ ಹೇಳ್ತಾ ಇಲ್ವೇನೋ, ನಾನು ಲೆಟ್ರ್ ಬರ್ದಿರೋ ನಾವು ಯಾವನೋ ಅಂತ ಹೇಳಿ ಮತ್ತೆ ನನ್ನ ಮೇಲೆ ಹೇಳ್ತೀಯಾ ಅಂತ ಹೇಳಿ ಇಟ್ಕೊಂಡು ಚೆನ್ನಾಗಿ ಹೊಡೆದ್ಬಿಡ್ತಾನೆ. ಇದಿಷ್ಟು ಮಂಗಳವಾರದ ಒಂದು ಪುಟ್ಟ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್.